ಹೌದು. ಆಯಾಯ ಪ್ರಾಂತ್ಯದಲ್ಲಿ ಇರತಕ್ಕಂಥ ಅಥವಾ ಅವರವರ ಕುಟುಂಬದಲ್ಲಿ ಇರತಕ್ಕಂಥ ಪದ್ಧತಿಯ ರೀತಿಯ ಇದರಲ್ಲಿ ನಾವು ಶಾಸ್ತ್ರ, ಸಂಪ್ರದಾಯ, ಪದ್ಧತಿ, ಪರಂಪರೆ ಅಂತ 4 ವಿಭಾಗ ಮಾಡ್ಬೋದು. ಶಾಸ್ತ್ರ ಇದಮಿತ್ತಂ ಅಂತ, ಸಂಪ್ರದಾಯ, ಪದ್ಧತಿ, ಪರಂಪರೆಗಳು ಆಯಾಯ ಪ್ರಾಂತ್ಯಕ್ಕೆ ಆಯಾ ವ್ಯವಸ್ಥೆಗೆ ಅನುಗುಣವಾಗಿ ಬದಲಾಗ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ನೀವು ರಂಗೋಲೆ ಮಣೆ ಇಟ್ಬಿಟ್ಟು ಅದರಲ್ಲಿ ರಂಗೋಲೆಯಲ್ಲಿ ಆ ಲಕ್ಷ್ಮಿಯ ಯಂತ್ರವನ್ನು ಬರೆದು ಆ ಯಂತ್ರಕ್ಕೆ ಪೂಜೆ ಮಾಡಿ ಆ ಲಕ್ಷ್ಮಿಯನ್ನು ಅನುಗ್ರಹ ಬೇಡ್ಕೊಳ್ತಕ್ಕಂಥದ್ದು ಒಂದು ಪದ್ಧತಿ. ಅದು ಅಷ್ಟು ಪಾಪ್ಯುಲರ್ ಅಲ್ಲ. ಯಾಕೆ ಪಾಪ್ಯುಲರ್ ಅಲ್ಲ ಅಂದ್ರೆ ಆ ಯಂತ್ರ ಬರೆಯೋದು ಇವೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ಇನ್ನು ಎರಡನೇದಾಗಿ ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥದ್ದೇನಪ್ಪ ಅಂದರೆ ಈ ಕಲಶ ಇಡ್ತಕ್ಕಂಥ ಪದ್ಧತಿ ಏನಪ್ಪ. ಸಾಧಾರಣವಾಗಿ ಅವತ್ತಿನ ಹಬ್ಬದ ಒಂದು ಪದ್ಧತಿ ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿ ನೂತನ ವಸ್ತ್ರ ಅಥವಾ ರೇಷ್ಮೆಯ ವಸ್ತ್ರವನ್ನು ಧಾರಣೆ ಮಾಡಿ ಮನೆಮಂದಿಯೆಲ್ಲ ಹಣೆಗೆ ತಿಲಕ ಇಟ್ಟು ಅವರವರ ನಿತ್ಯ ಪೂಜೆ, ನಿತ್ಯ ದೇವತಾರಾಧನೆ, ಕುಲದೇವತಾರಾಧನೆ ಏನಿರುತ್ತೆ ನಿತ್ಯ ಪೂಜೆ ಅದನ್ನು ಮಾಡಿ ನಂತರದಲ್ಲಿ ಒಂದು ಶುಭ್ರವಾದಂಥ ವ್ಯವಸ್ಥೆಯಲ್ಲಿ ಜಾಗದಲ್ಲಿ ಶುಭ್ರವಾದಂಥ ವ್ಯವಸ್ಥೆ ಮತ್ತು ಜಾಗದಲ್ಲಿ ಒಂದು ತಟ್ಟೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳ್ಳಿ ತಟ್ಟೆ ಆಗ್ಬೋದು, ಇದ್ದವ್ರು ಬಂಗಾರದ ತಟ್ಟೆ ಆಗ್ಬೋದು ಅಥವಾ ತಾಮ್ರದ ತಟ್ಟೆ ಆಗ್ಬೋದು, ಅವರವ್ರ ವ್ಯವಸ್ಥೆಗೆ. ನಾನು ಇಲ್ಲಿ ಇಂಥದ್ದೇ ತಟ್ಟೆ ಅಂದರೆ ಗುರುಗಳು ನಮ್ಮ ಹತ್ರ ದುಡ್ಡಿಲ್ಲ, ಬೆಳ್ಳಿ ತಟ್ಟೆ ಅಂದ್ಬಿಟ್ರು, ಎಲ್ಲಿಂದ ತರೋದು, ಬಂಗಾರದ ತಟ್ಟೆ ಅಂದ್ಬಿಟ್ರು, ನಮಗೆಲ್ಲ ಎಲ್ಲಾಗತ್ತೆ, ಈ ಥರದ ಯಾವ ಅನುಮಾನವೂ ಬೇಕಾಗಿಲ್ಲ. ನಿಮ್ಮ ಇದ್ದಂಥ ವ್ಯವಸ್ಥೆಯಲ್ಲಿ ತಟ್ಟೆಯಲ್ಲಿ ಕಲಶ ಅದು ಹಾಗೇನೆ ನಿಮ್ಮಲ್ಲಿರ್ತಕ್ಕಂತಹ ಲೋಹ, ಬಂಗಾರದ ಕಲಶ ಇರ್ತಕ್ಕಂಥ ಮನೆಗಳನ್ನು ನಾನು ನೋಡಿದ್ದೀನಿ. ತಾಮ್ರದ ಕಲಶವೇ ಕಷ್ಟವಾಗಿದ್ದಂಥ ಮನೆಗಳನ್ನು ನಾನು ನೋಡಿದ್ದೀನಿ. ಇರ್ತಕ್ಕಂಥ ಬೆಳ್ಳಿ, ಬಂಗಾರ ಅಥವಾ ತಾಮ್ರ, ಕಂಚು ಇತ್ಯಾದಿ ಕಲಶಗಳಲ್ಲಿ ಅಲ್ಲಿ ಇಟ್ಟು ಶುಭ್ರ ಮಾಡಿ ಬೇರೆ ಎಲ್ಲ ಕಲಶಕ್ಕೂ ಕೂಡ ನಾವು ನೀರು ಹಾಕ್ತೀವಿ. ಕಲಶ ಅಂದ್ಕೂಡಲೇ ನೀರು, ಹೌದು, ಹಾಲು ಹಾಕಿ ಗಂಗೆ ಚೈವನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಹೇಳಿ ಕಲಶ ಅಂತ. ಇಲ್ಲಿ ಮಹಾಲಕ್ಷ್ಮಿಯನ್ನು ಕುರಿತು ನಾವು ಪೂಜೆ ಮಾಡಬೇಕಾದ್ರೆ ಈ ಒಂದು ಪರ್ಟಿಕ್ಯುಲರ್ ಹಬ್ಬದಲ್ಲಿ ಅದರಲ್ಲಿ ಬಂಗಾರದ ನಗನಾಣ್ಯಗಳು, ಬೆಳ್ಳಿಯ ನಗನಾಣ್ಯ, ತಮ್ಮಲ್ಲಿರತಕ್ಕಂಥ ಬಂಗಾರ, ಬೆಳ್ಳಿ ಇತ್ಯಾದಿಗಳನ್ನು ಹಾಕಿ ಈಗ ನಮ್ಮಲ್ಲಿ ಚಲಾವಣೆಯಲ್ಲಿರ್ತಕ್ಕಂತಹ ನೋಟುಗಳನ್ನು, ನೋಟು ನಾಣ್ಯ ಮಹಾಲಕ್ಷ್ಮಿ ಪ್ರತಿರೂಪ ಅಂತ ಅದಕ್ಕೆ ನಾವು ಮರ್ಯಾದೆ ನಾವು ಕೊಡ್ತಕ್ಕಂಥ ಭಾರತೀಯ ಪದ್ಧತಿಯಲ್ಲಿ ಹೌದು, ಯಾವುದೇ ಥರದ ಪುಸ್ತಕವಾದರೂ ಕೂಡ ಅದಕ್ಕೆ ಸರಸ್ವತಿ ರೂಪ ಕೊಟ್ವಿ. ಅದೇ ರೀತಿ ಯಾವುದೇ ರೀತಿಯ ನೋಟು ನಾಣ್ಯವನ್ನು ಮಹಾಲಕ್ಷ್ಮಿ ಅಂತ ಕರೆದ್ವಿ. ಹಾಗೆ ನಮ್ಮಲ್ಲಿ ಯಾವುದೇ ಥರದ ಆಯುಧಗಳು ಬಂದಾಗ ಅಲ್ಲಿ ಮಹಾಕಾಳಿ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ನಗನಾಣ್ಯಗಳನ್ನು, ಹಣವನ್ನು ಒಂದಿಷ್ಟು ಯಥಾಶಕ್ತಿ ಹಾಕಿ ಅದರ ಮೇಲೆ ಮಾವಿನ ಸೊಪ್ಪಿಂದ ಅಲಂಕೃತವನ್ನು ಆಗಿ ನಂತರದಲ್ಲಿ ಊರ್ಧ್ವಮುಖವಾಗಿ ನಾಳಿಕೆಯರ ಫಲ ಅಂದರೆ ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ತಮ್ಮ ತಮ್ಮ ಶಕ್ತಿಯಾನುಸಾರ ರೇಷ್ಮೆ ವಸ್ತ್ರ, ಹೊಸ್ತು ಅಥವಾ ರೇಷ್ಮೆ ಕಣ ಇತ್ಯಾದಿಗಳಿಂದ ತಮ್ಮ ಮನಸ್ಸಿಗೊಪ್ಪೋ ರೀತಿಯ ಅಲಂಕಾರ. ಅದರ ನಂತರದಲ್ಲಿ ಆಭರಣದಿಂದ ಅಲಂಕಾರ ಮಾಡಬೇಕು ಲಕ್ಷ್ಮಿಗೆ ಅಂತಕ್ಕಂಥದ್ದೊಂದು ನಂಬಿಕೊಂಡು ಬಂದಂಥ ಪದ್ಧತಿ, ಸಂಪ್ರದಾಯ. ಇಲ್ಲಿ ಆಭರಣ ಅಂದಾಗ ಪೂಜೆಗೆ ಕಲಶಕ್ಕೆ ಹಾಕೋ ಆಭರಣವಾಗ್ಬೋದು, ಅಲಂಕಾರಕ್ಕೆ ಮಾಡ್ತಕ್ಕಂತಹ ಆಭರಣ. ಇದು ಹೊಸದೇ ಆಗಬೇಕು ಅಂತೇನಿಲ್ಲ. ನಮ್ಮಲ್ಲಿ ಇದ್ದಂತಹ, ನಾವು ಉಪಯೋಗಿಸ್ತಾ ಇದ್ದಂತಹ ಆಭರಣಗಳನ್ನೇ ಹಾಕ್ಬಹುದಾ? ಹಾಗಾದರೆ ಅದೇನಾದರೂ ಅಶುದ್ಧ ಅನ್ನೋ ರೀತಿ ಏನೋ ಆಗಲ್ವಾ? ಅಂದರೆ ಬಂಗಾರಕ್ಕೆ ಅಶುದ್ಧ ಅಂತಕ್ಕಂಥದ್ದಿಲ್ಲ. ಬಂಗಾರದ ಆಭರಣ ಇದ್ದಾಗ ನಾವು ಅದನ್ನು ಹಾಕಿ ಉಪಯೋಗಿಸ್ತಾ ಇದ್ದು ಅದನ್ನು ದೇವ್ರ ಪೂಜೆಗೆ ಮಾಡಬೇಕಾದ ಸಂದರ್ಭದಲ್ಲಿ ಅದನ್ನು ತೆಗೆದು ನಮಗೆ ತಿಳಿದಂಥ ರೀತಿಯಲ್ಲಿ ಶುಭ್ರ ಮಾಡಿ ತಿರ್ಗಾ ಅದನ್ನು ಆ ದೇವರಿಗೆ ಸಮರ್ಪಣೆ ಮಾಡ್ಬೋದು. ಅದೇ ರೀತಿ ಅದಾದ್ರ ಮೇಲೆ ಅದನ್ನು ನಾವು ತಿರ್ಗಾ ಹಾಕ್ಕೋಬೋದು. ಬೇರೆ ಇನ್ಯಾವುದಕ್ಕೂ ಅಲ್ಲಿ ಅವಕಾಶ ಇಲ್ಲ. ನಿಮ್ಮ ವಸ್ತ್ರ, ಸೀರೆ,
ಪಂಚೆ, ಶಲ್ಯ, ಕಣ ಎಲ್ಲವೂ ಹೊಸದಾಗಬೇಕು, ಇದೆಲ್ಲದೂ ಹೊಸದೇ ಆಗಬೇಕು. ಹೊಸದಲ್ದಿದ್ದರೂ ನಮ್ಮ ಮೈ ಮೇಲೆ ಹಾಕಿರೋದು ದೇವರಿಗೆ ಹಾಕೊಳ್ಳಂಗಿಲ್ಲ, ಹೂವು ಇತ್ಯಾದಿಗಳು. ಆದರೆ ಬಂಗಾರದ ಆಭರಣಕ್ಕೆ ಈ ನಿಯಮ ಅನುಸರಿಸಿಲ್ಲ. ಸುವರ್ಣ, ಬಂಗಾರ ಬಂದು ಸುವರ್ಣ ಅಂತ ಕರೀತಾರೆ. ಹೌದು, ಸುವರ್ಣ ಅಂತ. ಆ ಸುವರ್ಣ ಅಶುದ್ಧಿ ಅನ್ನೋದು ಆಗೋದಿಲ್ಲ ಅಂತಕ್ಕಂಥದ್ದು ಆ ಸುವರ್ಣದ ಗುಣಗಳಲ್ಲಿ ಮುಖ್ಯವಾದಂಥದ್ದು. ಅದು ಮೈಲಿಗೆ ತಾಗೋದಿಲ್ಲ. ಅಂದರೆ ಯಾರೊಬ್ಬರು ಯಾವ ರೀತಿಯೂ ಈಗ ಫಾರ್ ಎಕ್ಸಾಂಪಲ್ ಶುದ್ಧ ಬಂಗಾರ ಆಗಿರಬೇಕು. ಶುದ್ಧ ಬಂಗಾರ, ಶುದ್ಧ ಬಂಗಾರ ಅಂದರೆ ನೀವು 22 ಕ್ಯಾರೆಟ್ ಗೋಲ್ಡ್ ಆಲ್ಸೋ ಕನ್ಸಿಡರ್ ಆಸ್ ಶುದ್ಧ ಬಂಗಾರ ಅಂತ. ಅಷ್ಟು ಸಾಕಾಗತ್ತೆ. ಅದೇ ರೀತಿಯಲ್ಲಿ ನೋಟಿಗೂ ಕೂಡ ಮೈಲಿಗೆ ಮಡಿ ಪ್ರಶ್ನೆ ಬರೋದಿಲ್ಲ. ನನ್ನ ಜೋಬಲ್ಲಿ ಇದ್ದಿದ್ದು ಇನ್ನೊಂದಾಯಿತು, ಆ ನೋಟಿಗೆ ಇದು ಬರೋದಿಲ್ಲ. ತುಳಸಿಗೆ ಮೈಲಿಗೆ ಇಲ್ಲ. ಅದೇ ರೀತಿಯಲ್ಲಿ ಹಸುವಿನ ಹಾಲು ಕರಿತೇವಲ್ಲ, ಹಾಲು ಕರಿತಕ್ಕಂಥದ್ದು ಬಹಳ ಜನ ಈಗಿನ ಯುವ ಸಮೂಹಕ್ಕೆ, ಅದರಲ್ಲೂ ಕೂಡ ಪಟ್ಟಣ ಪ್ರದೇಶದಲ್ಲಿ, ಅರೆಪಟ್ಟಣ ಪ್ರದೇಶದಲ್ಲಿರ್ತಕ್ಕಂತಹ ಕೋಟ್ಯಾಂತರ ಜನ ಯುವ ಸಮೂಹಕ್ಕೆ, ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಹಾಲು ಕರೆಯೋದರ ಸಿಸ್ಟಮ್ ಅವ್ರಿಗೆ ಗೊತ್ತಿಲ್ಲ. ಹಸುವಿನ ಒಂದು ಚಿಕ್ಕ ಶಿಶು ಏನಿರುತ್ತೆ, ಕರು ಅಂತ ಕರಿತೀವಿ, ಅದನ್ನು ಫಸ್ಟು ಹಾಲು ಕರೆಯೋದಕ್ಕೆ ನಾವು ಅಲ್ಲಿಗೆ ಮೊದಲಿಗೆ ಬಿಡ್ತೀವಿ. ಅದು ತಿಂತಾ ಇರಬೇಕಾದ್ರೆ ತಾಯಿ ಹಸು ಹಾಲನ್ನು ರಿಲೀಸ್ ಮಾಡತ್ತಂತೆ. ಆಗ ಹಸು, ಚಿಕ್ಕ ಹಸುನ ಮರಿನ ಕರುನ ಈಚೆ ತಗೊಂಡು ಅನಂತರದಲ್ಲಿ ನಾವು ಇದು ಮಾಡ್ತೀವಿ, ಏನು ಹಾಲು ಕರಿತೀವಿ. ಅದು ಎಂಜಲಾಗೋದಿಲ್ಲ, ಅಲ್ಲಿ ಹಾಲಿಗೆ ಆ ದೋಷ ಇರೋದಿಲ್ಲ. ಅದೇ ರೀತಿಯಲ್ಲಿ ಜೇನು ಹುಳ, ಹನಿ ಬಿ, ಜೇನು ಸಂಗ್ರಹಿಸ್ಬೇಕಾದ್ರೆ ಅದು ಬಾಯಿಂದ ತಗೊಂಡು ಹೋಗುತ್ತಂತೆ. ಮಕರಂದವನ್ನು ಬಾಯಿಂದ ತಗೊಂಡು ಹೋಗಿ ಡೆಪಾಸಿಟ್ ಮಾಡಿ ಅದು ಹನಿಯಾಗಿ ಕನ್ವರ್ಟ್ ಆಗೋದು, ಅದು ಎಂಜಲಾಗೋದಿಲ್ಲ. ಅದೇ ರೀತಿಯಲ್ಲಿ ನೀವು ಇಟ್ಟಿರ್ತಕ್ಕಂಥ ರೇಷ್ಮೆ ಸೀರೆ, ಅದು ಕೂಡ ಒಂದು ರೀತಿಯ ರೇಷ್ಮೆ ಹುಳುಗಳು. ಹೌದು, ಅದನ್ನ ಬೇಯಿಸಿ ಅದು ಸತ್ತ ನಂತರದಲ್ಲಿ ತೆಗಿತಕ್ಕಂತಹ ದಾರ ಎಳೆಯಾಗಿ, ಅದನ್ನು ಶವದ ಮೈಲಿಗೆ ತಗೋದಿಲ್ಲ. ಅದೇ ರೀತಿಯಲ್ಲಿ ಬಂಗಾರಕ್ಕೆ ಮೈಲಿಗೆ ಅಂತಕ್ಕಂಥ ವ್ಯಾಪ್ತಿಯಿಂದ ಹೊರಗಿರ್ತಕ್ಕಂಥದ್ದು ಬಂಗಾರ ಅಂತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿ ಬಂಗಾರಕ್ಕೆ ಯಾವ ದೋಷವನ್ನು ಹೇಳಿಲ್ಲದೆ ಇರೋದ್ರಿಂದ ನಾವು ಹಾಕಿರೋದನ್ನು ತೆಗೆದು ದೇವರಿಗೆ ಹಾಕ್ಬೋದು, ದೇವರಿಗೆ ಹಾಕಿದ್ದನ್ನು ತೆಗೆದು ನಾವು ಹಾಕ್ಕೊಳ್ಬೋದು, ಅಲ್ಲೇನೂ ದೋಷ ಬರೋದಿಲ್ಲ. ಇದು ನಮ್ಮ ಹಿಂದಿನಲ್ಲೂ ನಡ್ಕೊಂಡು ಬಂದಂಥ ಪದ್ಧತಿ. ಇದು ಅಲಂಕಾರ ಮಾಡಿ ಅನಂತರದಲ್ಲಿ ಜಗನ್ಮಾತೆಯನ್ನು, ಮಹಾಲಕ್ಷ್ಮಿಯನ್ನು ಕುರಿತು ವಿಶೇಷವಾದಂತಹ ಧ್ಯಾನ, ಅವರವ್ರಿಗೆ ತಿಳಿದಂಥ ಮಂತ್ರ, ವೇದ ಮಂತ್ರವೂ ಆಗ್ಬೋದು, ಅಥವಾ ಅವ್ರಿಗೆ ತಿಳಿದಂಥ ಮಂತ್ರದಿಂದ ಆ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆಸನ, ಪಾದ್ಯ, ಅರ್ಘ್ಯ, ಆಚಮ್ಯ, ಸ್ನಾನಾದಿಗಳ ಪೂಜೆ ಮಾಡಿ ಸೂಕ್ತಾದಿಗಳನ್ನು ಆ ದೇವಿಯನ್ನು ಸೃಜಿಸಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಬಿಂದೇಯಂ ಇತ್ಯಾದಿ ಮಂತ್ರಗಳನ್ನು ಹೇಳಿ, ಅವರಿಗೆ ತಿಳಿದಂಥ ಧ್ಯಾನಗಳನ್ನು ಹೇಳಿ ಲಕ್ಷ್ಮಿಯನ್ನು ಸ್ತುತಿಸಿ ವಿಧಿಪೂರ್ವಕವಾಗಿ ಅವರವರಿಗೆ ತಿಳಿದಂಥ ರೀತಿಯಲ್ಲಿ ಅಥವಾ ಪುರೋಹಿತರ ನೆರವಿನಿಂದ ಪೂಜೆಯನ್ನು ಮಾಡಿ